ನಾನು ಒಂದು ಮೀಡಿಯಾ ಪರ್ಸನ್, ನನಗೆ ಗೊತ್ತಿದೆ ಏನ್ ಹೇಳಿದ್ವಿ ಅದು ಪೂರ್ತಿ ಆಗ್ತದೆ, ಆವಾಗ ಕರೆಕ್ಟ್ ಆಗುತ್ತೆ. ಜನಗಳಿಗೆ ಕ್ಲಾರಿಟಿ ಕೊಟ್ರೆ ನೀವು ಒಬ್ಬ ಯೂಟ್ಯೂಬರ್ ಅನ್ನೋ ಕಾರಣಕ್ಕೆ ಇಷ್ಟು ವಿಚಾರಣೆ ಅವಶ್ಯಕತೆ ಇದೆಯಾ ಅಂತ ಅದು ನಾವಲ್ಲ, ಅದು ಡಿಸೈಡ್ ಮಾಡೋದು SIT ಅವರಲ್ಲ. ಎಷ್ಟ್ ದಿನ ಬೇಕು, ಎಷ್ಟ್ ದಿನ ಇವರಿಗೆ ಕ್ವಶನ್ ಮಾಡ್ಬೇಕು, ಅದೆಲ್ಲ ಯೂಟ್ಯೂಬರ್ ಅಲ್ಲ, SIT ಅವ್ರದ್ದು ಅಲ್ಲ. ಅದು ಪೂರ್ತಿ ಫುಲ್ ಟೈಮ್ ಎಲ್ಲ ಕ್ವಶನ್ ಮಾಡಲ್ಲ, ಆಗಲ್ಲ. ಮತ್ತೆ ಬುರ್ಡ ಎಲ್ಲ ಸ್ಕಲ್ಟನ್ ಬರ್ತಾ ಇದೆ, ಅದ್ರ ಬಗ್ಗೆನು ತನಿಖೆ ಆಗ್ಬೇಕಲ್ಲ ಇವರಿಗೆ. ಎಲ್ಲ ಎಲ್ಲಿಂದ ಆದ್ರೂ ಬರ್ತಾ ಇದೆಯಲ್ಲ, ಏನ್ ಬರ್ತಾ ಇದೆ ಅದೆಲ್ಲ ಹೇಳ್ತಾರ ಅವರು. ಆಮೇಲೆ ಎಲ್ಲ ನಿಜ ಹೊರಗಡೆ ಬರುತ್ತೆ, ಟೈಮ್ ಇದೆಲ್ಲ. ಹಾ, ನಾವು ಸತ್ಯದ ಪರವಾಗಿ ಇದ್ದೀನಿ. ನಾನು ಮತ್ತೊಂದು ವಿಷಯ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಯಾರಿ ಪರವಾಗಿ ನಾವು ಅವರನ್ನ ಸೇವ್ ಮಾಡ್ಲಿಕ್ಕೆ ಈ ಹೋರಾಟಕ್ಕೆ ಬಂದಿಲ್ಲ. ಯಾರು ಸುಳ್ಳು ಅಪಪ್ರಚಾರ ಮಾಡಿದ್ದಾರೆ, ಯಾರು ಇಲ್ಲಿ ಗಿಲ್ಟಿ ಇದೆ, ಅವರಿಗೆ ಅಗೇನ್ಸ್ಟ್ ಆಗಿ ನಿಲ್ತೀವಿ ನಾವು. ಅದು ಯಾರು ಇರ್ಲಿ, ಇಂಥ ಸೈಡ್ ಅಂತ ಸೈಡ್ ಏನಿಲ್ಲ. ನನಗೆ ಏನೇನು ಮಾಹಿತಿ ಇದೆ ಅದು ಕ್ಲಿಯರ್ ಆಗಿ ಹೇಳ್ತೀನಿ. ನಾವು ಸತ್ಯಗೋಸ್ಕರ ಹೋರಾಟ ಮಾಡ್ತಾ ಇರೋದು. ಅದರಲ್ಲಿ ನಮ್ಮವರು ಏನಾದ್ರೂ ತಪ್ಪು ಮಾಡಿದ್ರು ಹೊರಗಡೆ ನಾವು ಹೇಳ್ತೀವಿ. ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರೋದನ್ನ ಅಲ್ಲ, ಸತ್ಯ ಅಂದ್ರೆ ನಮ್ ಇದ್ರಲ್ಲಿ ಯಾರಾದ್ರೂ ಸುಳ್ಳು ಏನಾದ್ರೂ ಕಿತಾಪತಿ ಮಾಡಿದ್ರು ನಾವು ಅದೇನಿದೆ ಅದು ಬರುತ್ತೆ ಇಲ್ಲ ಬರುತ್ತೆ. ಹಂಗಿದ್ರು ಅದು ನಾವು ಹೊರಗಡೆ ಬರ್ಬೇಕು ಆ ವಿಷಯಗಳು. ಅದರಲ್ಲಿ ಇಲ್ಲಿ ಈ ಸೌಜನ್ಯ ಹೋರಾಟದಲ್ಲಿ ಅಂತ ಏನಾದ್ರೂ ಮ್ಯಾನಿಪುಲೇಟಿಂಗ್ ಯಾರಾದ್ರೂ ಮಾಡಿದ್ರೆ ಅದು ಹೊರಗಡೆ ಬರುತ್ತೆ. ಅಲ್ಲ, ನೀವು ಅಲ್ಲ, ಅದು ಬುರುಡೆ ವಿಷಯದಲ್ಲೂ ಏನ್ ನಿಜ ಇದೆ ಅದು SIT ಅವ್ರು ಹೇಳ್ತಾರೆ ನಿಮಗೆ. ನಾವು ಅವರಿಗೆ ಕೊಡೋ ಮಾಹಿತಿಗಳೆಲ್ಲ ಕೊಟ್ಟಿದ್ವಿ, ಏನೇನು ಎವಿಡೆನ್ಸ್ ಬೇಕು ಅದು ಕೊಟ್ಟಿದ್ವಿ. ಅದು ಕರೆಕ್ಟ್ ಆಗಿ ಬರುತ್ತೆ. ಅದರಲ್ಲಿ ಯಾರಿಗೂ ಏನು ಮಾಡಕ್ಕಾಗಲ್ಲ. ಸುಳ್ಳು ಮಾಡಿ ಒಂದು ವಿಷಯ ಸತ್ಯ ಗೆಲ್ಬೇಕಂದ್ರೆ ಸತ್ಯ ಮಾರ್ಗದಲ್ಲೇ ಹೋಗಿದ್ರೆ ಗೆಲ್ಲತ್ತೆ. ಸತ್ಯ ಗೆಲ್ಲಿಕ್ಕೆ ಸುಳ್ಳು ದಾರಿ ನಾವು ತಗೊಂಡಿದ್ರೆ ಗೆಲ್ಲಲ್ಲ. ಅಷ್ಟು ಗೊತ್ತಾಗಿದ್ದ